Presenting Superstar. ಶೇಖರ್, ಏಳು ನನ್ನ ಶೈಲು ಮರಿ, ನನ್ನ ಮುದ್ದಿನ ಮಡದಿ. ಟೆಲ್ ಮಿ. ನೋಡಿ, ನನ್ನ ಸುಮ್ಮನೆ ರೇಗಿಸ್ಬೇಡಿ. ನಮ್ಮ ಫ್ಯೂಚರ್ ಪ್ಲಾನ್ ಏನು? ನಾವು ಆಲ್ರೆಡಿ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಇದೀವಲ್ಲ. 3 ತಿಂಗಳಿಂದ ನಾವು ಫುಲ್ ಕೇರ್ಫುಲ್ ಆಗಿದ್ದೀವಿ. ಅಯ್ಯೋ, ನಾನು ಆ ಥರ ಕೇಳ್ತಾ ಇಲ್ಲ. ನಾವು ಫ್ಯೂಚರಲ್ಲಿ ಯಾವ ಥರ ಬೆಳಿತೀವಿ ಅಂತ ಕೇಳ್ತಾ ಇರೋದು. ನೋಡು, ನೇಚರ್ ಬೆಳೆದಂಗೆ ನಮ್ಮ ಫ್ಯೂಚರ್ ಬೆಳೀತಾ ಇರುತ್ತೆ. ಆದರೆ ಕಾಲ ಬರೋವರೆಗೂ ತಾಳ್ಮೆಯಿಂದ ಇರಬೇಕು. ಕಾಲ ತಕ್ಕಂಗೆ ಅದ್ರ ಜೊತೆ ನಡ್ಕೊಂಡು ಹೋಗ್ಬೇಕು. ಅದಕ್ಕೇನೆ ಇವಾಗ ಎಲ್ಲನೂ ನಿರ್ಧಾರ ಮಾಡಿ ಇಟ್ಕೋಬೇಕು. ಅದ ಕಣೆ, ಎಲ್ಲೋ ಹಳ್ಳ ಇದೆ ಅಂತಂದ್ರೆ ಇಲ್ಲೇ ಪಂಚೆಗೆ ಎತ್ತಿಟ್ಕೊಂಡು ನಡ್ಕೊಂಡು ಹೋಗಕ್ಕಾಗತ್ತಾ? ಇವಾಗ್ಲಿನೇ ಫ್ಯಾಮಿಲಿ ಪ್ಲಾನಿಂಗ್ ಮಾಡಬೇಕು. ಇವಾಗ ಒಂದು ಮಗು ಹತ್ರ ಏನು ಮಾಡೋದು ಹೇಳಿ? ಅಲ್ಲೇ ಕಳ್ಳಿ, ಅಲ್ಲ, ಮದುವೆ ಆಗಿನೇ 3 ತಿಂಗಳು ಆಗಿಲ್ಲ, ಆಲ್ರೆಡಿ ನಿನಗೆ 9 ತಿಂಗಳಾಯ್ತಾ? ನಿಮ್ಮ ನಾನು ಆ ಥರ ಹೇಳ್ತಾ ಇಲ್ಲ. ಮುಂದಿನ ವರ್ಷಕ್ಕೆ ನಮ್ಗೊಂದು ಮಗು ಆದರೆ ಏನು ಮಾಡೋಣ ಅಂತ ಕೇಳ್ತಾ ಇರೋದು. ಏನು ಮಾಡೋದು? ನೀನು ಹಾಲು ಕುಡಿಸ್ಬೇಕು, ನಾನು ಮಗುನ ಎತ್ಕೊಂಡು ತಿರ್ಗಾಡಿಸ್ಬೇಕು ಅಷ್ಟೇ. ಅದು ಬೆಳೆದಾದ್ಮೇಲೆ 4 ವರ್ಷ ಆದ್ಮೇಲೆ LKG ಸೇರಿಸ್ಬೇಕು. ಪ್ರತಿ ವರ್ಷ 1 kg ಜಾಸ್ತಿ ಮಾಡ್ತಾ ಹೋಗೋದು. ಮಗುನ ಯಾವ ಸ್ಕೂಲಿಗೆ ಸೇರಿಸ್ಬೇಕು? ಯಾವ ಸ್ಕೂಲಲ್ಲಿ ಆ ಟೈಮಲ್ಲಿ ಸೀಟ್ ಸಿಗುತ್ತೋ ಆ ಸ್ಕೂಲಿಗೆ ಸೇರಿಸೋದು. ಸೋಮಾರಿತನ ಬೇಡ. ಪಕ್ಕದ ಸ್ಕೂಲ್ಗೆ ಇವಾಗಲೇ ಹೋಗಿ ಹೇಳ್ಬಿಟ್ಟು ಬನ್ನಿ, ನಮಗೊಂದು ಸೀಟ್ ಬೇಕು 5 ವರ್ಷ ಆದ್ಮೇಲೆ ಅಂತ. ಓಕೆ ಕಣೆ, ಬೆಂಚ್ ಮೇಲೆ ಖರ್ಚಿಪ್ ಹಾಕಿ ರಿಸರ್ವೇಶನ್ ಮಾಡಿ ಬಂದ್ಬಿಡ್ತೀವಿ. 10 ವರ್ಷ ಆದ್ಮೇಲೆ ನಾವು ಮನೆ ಕಟ್ತೀವಿ. ಅವಾಗ ಕಾಸಿಗೆ ಏನು ಮಾಡೋದು? ಬ್ಯಾಂಕಲ್ಲಿ ಸಾಲ ತಗೊಳ್ಳೋದು. ಈಗ ಅವರು ಆಲ್ರೆಡಿ 3/4 ಭಾಗ ಕೊಡ್ತಾರೆ. 3/4 ಭಾಗ ಅಂದ್ರೆ ಮಿನಿಮಮ್ ಒಂದು 30 ಲಕ್ಷ ಸಾಲ ಕೊಡ್ತಾರೆ. ಹೌದೌದು. ಆದ್ರೆ ಅದು ಸಾಕಾಗಿಲ್ಲ ಅಂದಾನೆ ಎಂತ ಮಾಡೋದು ಅಂದ್ರೆ ನಿಮ್ಮಪ್ಪನ ಕೇಳೋದು. ಮಾವ ದೇವ್ರಂತ ಮನುಷ್ಯ. ಲೊಟ್ಟೆ ಪುಸ್ಕೆ ನಮ್ಮ ಅಪ್ಪ ಏನ ಕೊಡ್ತಾರೆ? ಮತ್ತೆ ಇನ್ನೇನ್ ಮಾಡ್ಲಿ ನಾನು? ಇವಾಗ್ಲೇ ಹೋಗಿ ಬ್ಯಾಂಕ್ ನಲ್ಲಿ ವಿಚಾರಿಸ್ಕೊಂಡ್ ಬನ್ನಿ. ಆಯ್ತು, ಕೇಳ್ತೀನಿ. ಈಗ ಇನ್ನೇನಿದೆ ನಿನ್ನ ಫ್ಯೂಚರ್ ಪ್ಲಾನ್? ಹೌದು, ನೀವು ರಿಟೈರ್ಡ್ ಆದ್ಮೇಲೆ ಎಂತ ಮಾಡೋದು ಅಂತಂದ್ರೆ, ರಿಟೈರ್ಮೆಂಟ್ ಆದ್ಮೇಲೆ ನಾನು ಮನೆಗೆ ಬರ್ತೀನಿ. ಅಷ್ಟೊತ್ತಿಗೆ ನಾನು ಮುದುಕಾಗಿರ್ತೀನಿ, ನೀನು ಮುದುಕಿ ಆಗಿರ್ತೀಯ. ಇಬ್ರು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋದು ಅಷ್ಟೇ. ಥೋ ನಾನು ಹಂಗೆ ಹೇಳ್ತಾ ಇಲ್ಲ. ನಾವಿಬ್ರು ಏಜ್ ಆದ್ಮೇಲೆ ನಮ್ಮಿಬ್ರಿಗೂ ಒಂದಿಷ್ಟು ಕಾಸು ಅಂತ ಬಂದೋಬಸ್ತ್ ಮಾಡ್ಬೇಕಲ್ವಾ? ನೋಡು, ರಿಟೈರ್ಮೆಂಟ್ ಆದ್ಮೇಲೆ ಅದರದ್ದೇ ಆದಂತ ಒಂದು ಬೆನಿಫಿಟ್ ಸಿಗುತ್ತೆ. ನಮ್ಮ ಕಂಪ್ನಿಯಿಂದ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಅದರಲ್ಲೇ ಜೀವನ ಮಾಡ್ಕೊಂಡು ಹೋಗೋದು. ವಾ ಅದು ಎಷ್ಟು ಅಂತ ವಿಚಾರಿಸ್ಕೊಂಡು ಬನ್ನಿ. ಅದು ಎಷ್ಟು ಅಂತ ಈಗಲೇ ಅಮೌಂಟ್ ಹೇಳಕ್ ಆಗಲ್ಲ. ಅಯ್ಯೋ, ನಾನು ಕೇಳಿದೆ ಅಂತ ಹೇಳಿ. ಅಯ್ಯೋ, ನಾನು ಹೋಗಿ ಕೇಳಿದ ಮೇಲೆ ಆಫೀಸಿಂದ ನಾನು ತೆಗೆದು ಬಿಸಿ ಹಾಕಿದ್ರೆ ನನ್ನ ಕೆಲಸ ಹೋಗುತ್ತೆ. ಏನ್ ಮಾಡ್ಲಿ? ಸರಿ ಆಯ್ತು, ಬಿಟ್ಟೆ. ಇನ್ನು ಮುಂದೆ ನೆಕ್ಸ್ಟ್ ನಮಗೆ ಕೊನೆ ಸರ್ಟಿಫಿಕೇಟ್ ಬಗ್ಗೆ ನಾವು ವಿಚಾರಿಸಿ ಬರಲಾ? ಯಾವ ಸರ್ಟಿಫಿಕೇಟ್ ಅದು? ಡೆತ್ ಸರ್ಟಿಫಿಕೇಟ್. ಚೈತಾಲಿ, ಏನು ಅವಾಗಿದ್ದು ನನ್ನೇ ಗುರಾಯಿಸ್ತಿದ್ಯಾ? ಅಷ್ಟೊಂದು ಚೆನ್ನಾಗಿದ್ದೀನ? ಚನ್ಕೇಶ್ವ, ಓ, ನಾನು ನಿಂಗೆ ಈ ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಅಂಗೈಯಾಗ್ಲದಷ್ಟು ಫೋನು ಎಷ್ಟೆಲ್ಲ ಆಟ ಆಡ್ಸುತ್ತಲ್ವಾ ನಮ್ಮನ್ನ. ಯಾರ್ಯಾರನ್ನೋ ನಾವು ಎಷ್ಟು ಆಟ ಆಡಿಸ್ತಿರ್ತೀವಿ, ಈ ಫೋನ್ ನಮ್ಮನ್ನ ಆಟ ಆಡಿಸ್ತಿದೆ. ಈ ಸ್ಮಾರ್ಟ್ ಫೋನ್ ನಿಂದ ಏನ್ ಅನುಕೂಲ, ಏನ್ ಕಷ್ಟ, ಏನ್ ಸುಖ, ತೊಂದ್ರೆ ಏನು? ಈ ಫೋನ್ ಒಂಥರ ಗುಲಾಬಿ ಗಿಡದ ತರ. ಬುಡ ಮುಟ್ಟಿದ್ರೆ ಮುಳು ಚುಚ್ಚುತ್ತೆ, ಮುಖ ಮುಟ್ಟಿದ್ರೆ ಹೂ ಅರಳುತ್ತೆ. ಈ ಸ್ಮಾರ್ಟ್ ಫೋನ್ ಇಂದ ನನ್ ಗುಟ್ಟೆಲ್ಲ ಬಯಲಾಗ್ಬಿಡತ್ತೆ. ಅಬ್ಬಾ, ಏನ್ ಅಂತ ಗುಟ್ಟು ಬಯಲಾಯಿತು ಚೈತಾಲಿ? ನನ್ನ ಬಾಯ್ ಫ್ರೆಂಡ್ ನೇಮ್ ಗೊತ್ತಾಗ್ಬಾರ್ದು ಅಂತ ಸೇವ್ ಮಾಡಿದ್ನಾ. ಅವನ ಹೆಸರೇ ಸೇವ್ ಮಾಡ್ಬೋದಿತ್ತಲ್ಲ. ನಮ್ಮಪ್ಪ ನಮ್ಮಮ್ಮ ಯಾರಾದ್ರೂ ನೋಡ್ಬಿಟ್ರೆ ನಾನು ಇಲ್ದಿರುವಾಗ? ಹಂಗಂತ ಏನ್ ಸೇವ್ ಮಾಡಿದ್ದೆ? ನನ್ನ ಬಾಯ್ ಫ್ರೆಂಡ್ ಹೆಸರನ್ನ ಲೋ ಬ್ಯಾಟ್ರಿ ಅಂತ ಸೇವ್ ಮಾಡಿದ್ನಾ. ಶಬಾಷ್, ಲೋ ಬ್ಯಾಟ್ರಿ. ನಾನು ಸ್ನಾನಕ್ಕೆ ಹೋಗಿರೋವಾಗ ನನ್ನ ಫೋನ್ ರಿಂಗ್ ಆಗ್ತಾ ಇತ್ತಾ, ನಮ್ಮಮ್ಮ ಬಂದು ನೋಡಿದ್ಲು. ಲೋ ಬ್ಯಾಟ್ರಿ ಅಂತ ಇದ್ದಿದ್ದಕ್ಕೆ ತಗೊಂಡೋಗಿ ಚಾರ್ಜ್ಗೆ ಇಟ್ಲು. ನಿಮ್ಮಮ್ಮ ಇನ್ನೂ ಬುದ್ಧಿವಂತೆ. ಒಂದೇ ಸಿಗಾಕೊಂತೀರಿ ನೀನು. ಈ ಫೋನಿಂದ ತೊಂದರೆಗಳೇ ಜಾಸ್ತಿ. ನನ್ನ ದುಡ್ಡು ಕೂಡ ಕಂಡವ್ರ ಪಾಲಾಯ್ತು. ಹೌದು, ಮೊನ್ನೆ ದುಡ್ಡು ಕಳ್ಕೊಂಡೆ. ನನ್ನ ಮೊಬೈಲ್ಗೆ ಯಾವುದೋ ಲಿಂಕ್ ಬಂತು ಅಂತ ಅದನ್ನ ಒತ್ತದ್ನಾ, ನನ್ನ ಅಕೌಂಟಲ್ಲಿ ಇದ್ದಿದ್ದು 10,000 ರೂಪಾಯಿ ಕಂಡವ್ರ ಪಾಲಾಯ್ತು. ಸೈಬರ್ ಕ್ರೈಮ್ ಕಳ್ರ ಕೈ ಚಳ್ಕ. ಅದಕ್ಕೆ ಎಲ್ಲ ಅಂದ್ರೆ ಒತ್ತಬಾರ್ದು ಅಂತ ಹೇಳೋದು. ಸದ್ಯ ನಿನ್ನ ಹೊತ್ಕೊಂಡು ಹೋಗಿಲ್ವಲ್ಲ. ಸೈಬರ್ ಕ್ರೈಮ್ನವರು ಹುಡುಗಿರ್ನೂ ಕದೀತಾರಾ? ಇವತ್ತು ದುಡ್ಡು ಕದೀತಾವ್ರೆ, ನಾಳೆ ಹುಡುಗಿರ್ನೂ ಕದೀತಾರೆ. ಅದಕ್ಕೆ ಈ ಸ್ಮಾರ್ಟ್ ಫೋನ್ಗಳ ಕಥೆನೇ ಬೇಕಾಗಿಲ್ಲ. ಹಂಗಂಗೆ ಹುಡುಗಿರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಬೇರೆ ಹಾಕ್ತಿರ್ತೀರಲ್ಲ, ಹುಡುಗರು ನೋಡಿ ಖುಷಿ ಪಡ್ಲಿ ಅಂತ. ಖುಷಿನೂ ಪಡ್ತಾರೆ, ಹಂಗೆ ಕಾಳು ಹಾಕ್ತಾರೆ. ಹೇಗೆ? ಈಗ ಅದೇ 106 ಲೈಕ್ಸ್ಗಳು, ಹೊಗಳಿಕೆ ಮಾತುಗಳು. ಹೆಂಗೆ ಅಮ್ಮ, ಈ ಸ್ಮಾರ್ಟ್ ಫೋನ್ಗಳಿಂದ ಬರೋ ತೊಂದರೆಗಳೇ ಇವು. ಅದಕ್ಕೆ ನಾನು ಈ ಬೇಸಿಕ್ ಸೆಟ್ ಇಟ್ಕೊಂಡಿರ್ತೀನಿ. ಈ ಬೇಸಿಕ್ ಸೆಟ್ಟಿಂದ ದುಡ್ಡು ಕಳ್ಕೊಳ್ಳೋ ಮಾತೇ ಬರಲ್ಲ. ಯಾವತ್ತಾದ್ರೂ ನಿಂಗೆ ಫೋನಿಂದ ತೊಂದರೆ ಆಗಿತ್ತಾ? ನನ್ನ ಹತ್ರನೂ ಫಸ್ಟ್ ಸ್ಮಾರ್ಟ್ ಫೋನ್ ಇತ್ತಮ್ಮ. ನಮ್ಮ ಅಪ್ಪ ಮಾತ್ರ ಯಾವತ್ತು ಸಿಗಾಕೊಂಡೆ ಅವತ್ತೆಲ್ಲ ಬೆಂಡೆತ್ಬಿಟ್ರು. ಹೌದೌದಾ, ಏನಾಯ್ತು ಹೇಳು? ನಾನು ನಿನ್ನ ಫ್ರೆಂಡ್ ಅಲ್ವಾ, ನನಗೂ ಹೇಳು. ಇಂಥ ವಿಷಯಗಳು ಚೆನ್ನಾಗಿ ಬರ್ತಿರಲ್ಲ, ಹೇಳು ಅಂತ. ನನಗೆ ಈ ಲಲಿತಾ ಅನ್ನೋ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು. ಡೈಲಿ ಮೆಸೇಜ್ ಮಾಡೋಳು, ಡೈಲಿ ಫೋಟೋಸು ಕಳಿಸೋಳು. ನಾನು ಅವಳು ಸುತ್ತಾಡಿರೋ ಫೋಟೋಸ್ ಎಲ್ಲ ಮೊಬೈಲಲ್ಲೇ ಇತ್ತು.
ಮೊಬೈಲ್ ಮನೆಯವ್ರ ಕೈಗೆ ಸಿಕ್ಬಿಡ್ತಾ? ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀಯ? ಆ ಫೋನ್ ನಮ್ಮ ಅಪ್ಪನ ಕೈಗೆ ಸಿಕ್ತು, ಫೋಟೋಸ್ ಎಲ್ಲ ನೋಡ್ದ, ಆಮೇಲೆ ಫೋನ್ ಕಿತ್ತು ಎಸ್ದ, ಆಮೇಲೆ ಬೇಸಿಕ್ ಸೆಟ್ ಬಂತು. ನಿನ್ಗೆ ಅದು ಬೆಸ್ಟ್, ನನ್ಗೆ ಇದು ಬೆಸ್ಟ್. ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೆ ತಪ್ಪಾಯ್ತಾ? ಹಾಂ, ಮೊದಲನೇ ಸಲ ನಾನು ನಿನಗೆ ಮುತ್ತು ಕೊಡೋಕೆ ಬಂದಾಗ ನೀನು ಬೇಡ ಅಂತ ಹೇಳಿದರೆ ಮ್ಯಾರೇಜ್ವರೆಗೂ ನಾವು ಮುಂದುವರಿತಾನೇ ಇರಲಿಲ್ಲ. ಅಯ್ಯೋ, ನಾನು ಅದು ಹೇಳ್ತಾ ಇಲ್ಲ. ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೆ ಸಮಸ್ಯೆಗಳನ್ನ ಮಾಡ್ತಾ ಇದೀಯಾ ಅಂತ. ಮೊದಲನೇ ಸಲ ನಾನು ನಿನ್ನನ್ನು ಸಿನಿಮಾಗೆ ಕರ್ಕೊಂಡು ಹೋದಾಗ ಕಾರ್ನರ್ ಸೀಟಲ್ಲಿ ಕೂರಿಸ್ಬಿಟ್ಟು ನಿನ್ನ ಬಾಯಿಗೆ ಪಾಪ್ಕಾರ್ನ್ ತುರುಕುವಾಗ ನೀನು ಬೇಡ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಾನು ಅದೆಲ್ಲ ಹೇಳ್ತಾ ಇಲ್ಲ ರೀ. ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಕ್ಕೆ ಸಂಬಂಧಿಕರು ಯಾರು ಕೂಡ ನಮ್ಮನ್ನ ಹಬ್ಬಕ್ಕೆ ಕರಿತಾ ಇಲ್ಲ ಅಂತ ಯೋಚನೆ. ಅಯ್ಯೋ, ಅದನ್ನು ಯೋಚನೆ ಮಾಡಬೇಡ. ಯಾಕೆ ಯೋಚನೆ ಮಾಡ್ತೀಯಾ? ನೋಡಿ, ಪ್ರತಿಯೊಂದು ಹಬ್ಬಕ್ಕೆ ನಮ್ಮ ತಾಯಿ ನನ್ನ ಜೊತೆಗೆ ಇರ್ತಾ ಇದ್ರು. ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತಾ ಇದ್ರು. ಅಷ್ಟೇ ತಾನೇ, ಆ ಕೆಲಸ ನಾನು ಮಾಡ್ತೀನಿ. ನಿನ್ನ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತೀನಿ. ಹೊಸ ಬಟ್ಟೆ ಕೊಡಿಸ್ತಾ ಇದ್ರು, ಸೀರೆಗಳನ್ನ ತಂದು ಕೊಡ್ತಾ ಇದ್ರು. ಅಷ್ಟೇ ತಾನೇ, ಸೀರೆನೂ ನಾನೇ ಕೊಡಿಸ್ತೀನಿ. ಎಷ್ಟೆಲ್ಲ ಸಡಗರ, ಸಂಭ್ರಮ, ಎಷ್ಟೊಂದು ಖುಷಿ. ತಾಯಿ ನನ್ನ ಜೊತೆಗೆ ಇರ್ತಾ ಇದ್ಲು. ಆದರೆ ಇವಾಗ ಯಾರೂ ಇಲ್ಲ. ಒಂದು ಹಬ್ಬಕ್ಕೆ ಕರೆಯೋಕ್ಕೆ ಸಂಬಂಧಿಕರೂ ಇಲ್ಲ. ಅಯ್ಯೋ, ಯಾರು ಕರೆದ್ರೆ ಏನು? ನೋಡು, ಈಗ ನಾವಿಬ್ರು ಆರಾಮಾಗಿದ್ದೀವ, ಅಷ್ಟೇ ಸಾಕು. ಲವ್ ಮ್ಯಾರೇಜ್ ಮಾಡ್ಕೊಂಡ್ಮೇಲೆ ಇದೆಲ್ಲ ಸಮಸ್ಯೆಗಳು ಶುರುವಾಗಿದ್ದು. ನಾನು ನಿನಗೆ ಅವತ್ತೇ ಹೇಳಿದೆ, ಮನೆಯವರು ವಿರುದ್ಧ ನಿಂತು ಮದುವೆ ಮಾಡ್ಕೊಂಡ್ರೆ ಬಂಧುಗಳನ್ನ ಕಳ್ಕೊಬೇಕಾಗುತ್ತೆ ಅಂತ. ಅವ್ರ ಮನವೊಲಿಸಿ ನಾವೇನಾದ್ರು ಮದುವೆ ಆಗಿದ್ರೆ ಇವತ್ತಿಗೆ ಅವ್ರ ಸಪೋರ್ಟ್ ಇರ್ತಾ ಇತ್ತು. ಮುಗಿದೋಗಿರೋ ಮದುವೆಗೆ ಮೇಳ, ಡೋಲು, ಮಂತ್ರ ಇವೆಲ್ಲ ಬೇಕಾಗಲ್ಲ. ಆದರೆ ನಮ್ಮಿಬ್ಬರು ಮಧ್ಯೆ ಲಾಯರ್ ಬರದೇ ಇದ್ರೆ ಸಾಕು. ಆದ್ರೆ ಇವಾಗ ಅವ್ರು ನಮ್ಗೆ ಕೇರ್ ಮಾಡ್ತಾನೆ ಇಲ್ಲ. ಹೌದು, ಮದುವೆ ಟೈಮಲ್ಲಿ ನಾವು ಅವ್ರನ್ನ ಕೇರ್ ಮಾಡಲಿಲ್ಲ. ಯಾಕಂದರೆ ಯೌವನದ ಮದದಲ್ಲಿ, ಪ್ರೇಮದ ಬಿಸಿಲಿ ನಾವು ದೂರ ಹೋಗಿ ಮದುವೆ ಆದ್ವಿ. ಈಗ ಕಾವು ಕಡಿಮೆ ಆದಮೇಲೆ ಅದ್ರ ಬಗ್ಗೆ ನಾವಿಬ್ರು ಯೋಚನೆ ಮಾಡ್ತಾ ಇದ್ದೀವಿ. ನೀವೇನೇ ಹೇಳಿ, ಅಪ್ಪ ಅಮ್ಮ ಇವಾಗ ನಮ್ಮ ಜೊತೆಗಿದ್ದಿದ್ರೆ ಒಂದು ಕೈ ಮೇಲೆ ನಮ್ಗೆ ಸಪೋರ್ಟ್ ಜಾಸ್ತಿನೇ ಇರ್ತಿತ್ತು. ಹೌದು, ನಾನು ಅದನ್ನು ಎಷ್ಟೋ ಸಲ ಯೋಚನೆ ಮಾಡಿದ್ದೀನಿ. ಈಗ ನಾಳೆ ನಿನ್ನ ಡೆಲಿವರಿಗೆ ಎಲ್ಲಿ ಕಳಿಸೋದು ಅಂತ. ಈಗ ನಿಮ್ಮ ತವರು ಮನೆಗೆ ಕಳಿಸಿದ್ರೆ ಎಲ್ಲ ಖರ್ಚನ್ನು ಅವರೇ ನೋಡ್ಕೋತಾ ಇದ್ರು. ಬಾಣಂತಿನ ಮಗುನ ಸುಧಾರಿಸ್ಬಿಟ್ಟು ಕಳಿಸ್ತಾ ಇದ್ರು. ಬಾಣಂತಿ ಖರ್ಚಿಗೋಸ್ಕರ ಮಾವನ ಮನೆ ಬೇಕಿತ್ತಾ ನಿಮ್ಗೆ? ಅಯ್ಯೋ, ಹಂಗಲ್ಲಮ್ಮ. ಅಂದರೆ ಫೈನಾನ್ಸಿಯಲ್ ಸಪೋರ್ಟು ಇಲ್ವಲ್ಲ, ಆಮೇಲೆ ಸೋಷಿಯಲ್ ಸಪೋರ್ಟು ಇಲ್ವಲ್ಲ, ಅದಕ್ಕೆ ಹೇಳಿದ್ದಷ್ಟೇ. ಲವ್ ಮಾಡಿದ್ದೇನೋ ಸರಿ, ಆದರೆ ಈ ದೊಡ್ಡವರ ವಿರುದ್ಧವಾಗಿ ಮದುವೆ ಆಗಿದ್ದು ತಪ್ಪು. ಅದು ಕರೆಕ್ಟೇ. ಆದರೆ ನಾನು ಒಳ್ಳೆ ಮನುಷ್ಯ, ಒಳ್ಳೆ ಅಳಿಯ ಅಂತ ನಿಮ್ಮಪ್ಪನಿಗೆ ಕನ್ವಿನ್ಸ್ ಮಾಡಿದೆ. ಆದರೆ ನಿಮ್ಮಪ್ಪ ಒಪ್ಕೊಳ್ಳೇ ಇಲ್ಲ. ನಾನು ಅಷ್ಟೇ ರೀ, ಕನ್ವಿನ್ಸ್ ಮಾಡೋಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ. ಆದರೆ ಅವರು ಬೇರೆ ಹುಡುಗನ ಜೊತೆಗೆ ಮದುವೆ ಮಾಡೋಕ್ಕೆ ತಯಾರಾಗ್ಬಿಟ್ರು. ಅದಕ್ಕೆ ಓಡ್ ಬಂದೆ. ಭಯ ಬೇಡ ಸರಳ. ನೋಡು, ಈಗ ನಮಗೆ ಫ್ರೆಂಡ್ಸ್ ಇರೋದು ಯಾಕೆ? ನಮಗೆ ಕಷ್ಟ ಅಂತ ಬಂದಾಗ ನಾವು ಫ್ರೆಂಡ್ಸ್ ಮನೆಗೆ ಹೋಗೋಣ. ಅವರನ್ನೇ ಬಂಧು ಬಳಗ, ಅಣ್ಣ ತಮ್ಮ ಅಂತ ತಿಳ್ಕೊಂಡು ಅಲ್ಲೇ ಇರೋಣ. ಈಗ ನಾವು ಅವ್ರ ಮನೆಗೆ ಹೋದ್ರೆ ಅವರು ಬೇಡ ಅಂತಾರ? ನನಗೂ ಬೇಜಾನ್ ಫ್ರೆಂಡ್ಸ್ ಇದ್ದಾರೆ. ನೋಡು, ಫ್ರೆಂಡ್ಸು ಯಾವುದೇ ನಿರೀಕ್ಷೆ ಇಲ್ಲದೆ ಬಂದು ಸಹಾಯ ಮಾಡ್ತಾರೆ. ಈಗ ನಾಳೆ ನಿನಗೆ ನೋವು ಕಾಣಿಸ್ಕೊಂಡು ಡೆಲಿವರಿಗೆ ಆಸ್ಪತ್ರೆ ಸೇರಿಸ್ಬೇಕು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಬಂದು ಆಸ್ಪತ್ರೆಗೆ ಸೇರಿಸ್ತಾರೆ. ಇವಾಗ ನಂಗೆ ಧೈರ್ಯ ಬಂತು ನೀವು ಇಷ್ಟೆಲ್ಲ ಮಾತು ಹೇಳಿದ್ಮೇಲೆ. ನಡಿ ಹೋಗೋಣ. ಎಲ್ಗೆ? ಬೆಡ್ರೂಮ್ಗೆ. ಟ್ರೆಂಡಿಂಗ್ ಸೂಪರ್ ಸ್ಟಾರ್